ವೀಕ್ಷಕರೇ, ಬ್ರೇಕ್ನ ನಂತರ ನಿಮಗೆ ಸ್ವಾಗತ. ನಾವಾಗಲೇ ಹೇಳ್ತಾ ಇದ್ವಿ ಈ ರಿಸರ್ಚ್ ಮತ್ತು ಸರ್ಚ್ ಅಂತ. ಸರ್ಚ್ ಮಾಡಿರೋವಂಥದ್ದನ್ನು ಮತ್ತೆ ರಿಸರ್ಚ್ ಮಾಡಬೇಕಾಗಿಲ್ಲ ಅನ್ನೋವಂಥದ್ದು. ಹಾಗಾಗೇ ಕೆಲವರು ಸೈಂಟಿಫಿಕ್ ಅಂತ ಕರೆಯೋಕ್ಕೆ ತಯಾರಾಗಿಲ್ಲ. ಅದೇನೇ ಇರಲಿ, ವಾಸ್ತವದ ಚಿತ್ರಣ ಬೇರೆ ಥರನೇ ಇದೆ. ಈ ಪ್ರಪಂಚ ಹುಟ್ಟಿದಾಗಿನಿಂದ ಮನುಷ್ಯನ ಎರಡು ವಿಷಯಗಳು ತಲೆ ತಿಂತಾನೆ ಇದ್ದಾವೆ. ಒಂದು ಕಾಯಿಲೆ, ಇನ್ನೊಂದು ಸಾವು. ನಮ್ಮ ಎಲ್ಲ ಅಕ್ಕ ಒಂದು ಕಡೆ ಹೇಳ್ತಾಳೆ, ಆವ ವಿದ್ಯೆ ಕಲಿತಾರೇನು ನೀನು, ಸಾವ ವಿದ್ಯೆ ಕಲಿಯಲಿಲ್ಲ. ನಿಜ. ಆದರೆ ಇರೋ ತನಕ ಕ್ವಾಲಿಟಿ ಲೈಫನ್ನು, ಹೋಮಿಯೋಪತಿಯ ಮೂಲ ತತ್ವಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜನತೆಗೆ ದಕ್ಕಬಹುದು ಅನ್ನೋದೇ ನಮ್ಮ ಎಲ್ಲ ಈ ಕಾರ್ಯಕ್ರಮದ ಉದ್ದೇಶ. ಅದು ಯಾಕೆ ಅಂತ ಹೇಳ್ಬಿಡ್ತೀನಿ. ಹೋಮಿಯೋಪತಿಗೆ ಒಂದು ಮೂಲ ನಿಯಮ ಅಂತ ಇದೆ. ಇದು ಅತ್ಯಂತ ಸೈಂಟಿಫಿಕ್, ವೈಜ್ಞಾನಿಕ. ಯಾಕೆ? ಇದಕ್ಕೆ ಶಾಶ್ವತ ನೈಸರ್ಗಿಕ ನಿಯಮದ ಆಧಾರದ ಮೇಲೆ ನಮ್ಮ ಪದ್ಧತಿ ನಿರ್ಮಿತವಾಗಿದೆ. ಎವರ್ ಚೇಂಜಿಂಗ್, ನೆವರ್ ಸಿಮಿಲರ್ ಥಿಯರೀಸ್ ಅಲ್ಲ. ನಿನ್ನೆ ಒಂದು ಔಷಧಿ ಕೊಟ್ಟೆ, ಇವತ್ತೊಂದು ಔಷಧಿ ಕೊಟ್ಟೆ, ನಾಳೆ ಒಂದು ಕೊಡ್ತೀನಿ, ನನ್ನ ಥಿಯರಿ ನಿನ್ನೆ ಇದ್ದಿದ್ದು ಹೊರಟೇ ಹೋಯಿತು, ಇವತ್ತು ಬೇರೆಯೇ ಚೇಂಜ್ ಆಗೋಯ್ತು. ಆಲ್ ದಿ ವಂಡರ್ ಡ್ರಗ್ಸ್ ಆಫ್ ಟುಡೇ, ಆಲ್ ದಿ ವಂಡರ್ ಡ್ರಗ್ಸ್ ಆಫ್ ಎಸ್ಟರ್ಡೇ ಹ್ಯಾವ್ ಬಿಕಮ್ ಬ್ಲಂಡರ್ ಡ್ರಗ್ಸ್ ಆಫ್ ಟುಡೇ. ಹಿಂದೆ ಎಂಥ ಬೆಸ್ಟ್ ಔಷಧಿ ಅಂತ ಪೆನೇಶಿಯಾ, ರಾಮಬಾಣ ಅಂತ ಏನು ಕೊಟ್ಟರು, ಬಿಲ್ ಭಾರ ಆಯಿತು. ರಾಮಬಾಣ ಬಿಟ್ಟಿದ್ದಕ್ಕೆ ಈ ಬಿಲ್ಲು ಭಾರ ಆಯಿತು. ಅದು ಬಿಟ್ಟರೆ ಆಗಿದ್ದೇನಪ್ಪ ಅಂದರೆ ಅವರೆಲ್ಲ ಮತ್ತೆ ವಾಪಸ್ಸು ಬ್ಯಾಕ್ ಟು ಸ್ಕ್ವೇರ್ ಅಲ್ಲಿಗೆ ಆದರು. ಹೋಮಿಯೋಪತಿನಲ್ಲಿ ಅದಿಲ್ಲ ಅಂತ ತಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮನುಷ್ಯನ ಎರಡು ತೊಂದರೆಗಳು ಯಾವಾಗಲೂ ಸಾವು ಮತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ವಿಜ್ಞಾನ, ಇವತ್ತಿನ 21ನೇ ಶತಮಾನದ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಎಷ್ಟೊಂದು ಸಾಧನ ಸವಲತ್ತುಗಳನ್ನು, ಸಾಧನ ಸಲಕರಣೆಗಳನ್ನು, ಸವಲತ್ತು ಸೌಲಭ್ಯಗಳನ್ನು, ವಾಹಕಗಳನ್ನು ವಿಜ್ಞಾನ ನಮ್ಮ ಮುಂದೆ ಹರಡಿದೆ. ನಮ್ಮ ಪೂರ್ವಿಕರು ಕಲ್ಪನೆಯಲ್ಲೂ ಕೂಡ ಊಹಿಸಲಾರದಂತಹ ಆವಿಷ್ಕಾರಗಳನ್ನು ಮನುಷ್ಯನ ಮುಂದೆ ಒಂಥರ ಹಂಗೆ ಚೆಲ್ಲಿಬಿಟ್ಟಿದೆ. ಯಾವ್ದು ತಗೊಳ್ಳೋದು, ಯಾವ್ದು ಬಿಡೋದು ಅಂತ. ಅಷ್ಟೊಂದು ಒಂಥರ ಕಣ್ಣಿಗೆ ರಾಚೋಂಗೆ ಕಾಣಿಸ್ತಾ ಇದೆ. ವಿಜ್ಞಾನದ ಬೆಳವಣಿಗೆ ಅಷ್ಟೊಂದು ಕಾಣಿಸ್ತಾ ಇದೆ. ಆದರೆ ನಮಗೊಂದೇನು ಅರ್ಥ ಆಗಲಿಲ್ಲ ಅಂದರೆ, ಈ ಸುಖದ ಜೊತೆ ಸಮಸ್ಯೆಗಳ ಸರಮಾಲೆ ಕೂಡ ವಿಜ್ಞಾನದ ಕೊಡುಗೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ನನ್ನ ಕ್ಲಿನಿಕಲ್ಲಿ ಕೂತ್ಕೊಂಡು ಔಷಧಿನ ಕೊಡೋಕ್ಕೆ ಒಂದು ಕೇಸ್ ಹಿಸ್ಟ್ರಿ ಅಂತ ಬರ್ಕೊಳಕ್ಕೆ ಶುರು ಮಾಡಿದರೆ, ಒರಿಜಿನಲ್ ಸಿಂಪ್ಟಮ್ ತೊಗೊಂಡು ನಮ್ಮ ಹಾನಿಮನ್ ಹೇಳ್ತಾನೆ, ನಮ್ಮ ಮುಂದಿನ ಎಪಿಸೋಡ್ಸಲ್ಲಿ ನಾವು ಹೆಂಗೆ ಕೇಸ್ ತೊಗೊಳ್ತೀವಿ ಅಂತ ಹೇಳ್ತೀನಿ. ಆತ ಹೇಳ್ತಾನೆ ಒರಿಜಿನಲ್ ಹಿಸ್ಟ್ರಿ ತೊಗೊಂತ. ನಮ್ಗೆ ಒರಿಜಿನಲ್ ಹಿಸ್ಟ್ರಿ ಎಲ್ಲಿ ಸಿಕ್ಕತ್ತೆ? ಏನು ರೀ ಜ್ವರ ಯಾವಾಗಿಂದ ರೀ? ಜ್ವರ ನೆನ್ನೆಯಿಂದ ಸರ್. ಆ ತಾಯಿ ಮಗುನ ಎತ್ಕೊಂಡ್ಬಂದಿರ್ತಾಳೆ. ತಾಯಿಗೆ ಕೇಳ್ತೀನಿ, ಏನಮ್ಮ ಮಗು ಕಕ್ಕಸ್ ಮಾಡಿದ್ಯಾ? ಅವಳು ಫೋನ್ ಮಾಡ್ತಾಳೆ, ನಿಂಗೆ ಫೋನ್ ಮಾಡಿ ಆಳಿಗೆ ಕೇಳ್ತಾಳೆ, ಏನಂತ? ನಿಂಗೆ ಮಗು ಕಕ್ಕಸ್ ಮಾಡ್ತೇನೆ ಅಂತ. ಸರಿ, ಇವಳಿಗೆ ಕೇಳ್ತೀನಿ, ಏನಮ್ಮ ನಿಮ್ಮ ಮಗು ನೀರು ಕುಡಿಯುತ್ತಾ, ಚಳಿ ಬರುತ್ತಾ? ನಿಂಗೆ ಮಗು ಬೆಳಗ್ಗೆಯಿಂದ ಏನೇನು ಮಾಡಿದ್ಯಾ? ಎಲ್ಲದಕ್ಕೂ ನಿಂಗೆ ಕೇಳ್ತಾಳೆ ಇವಳು. ಏನಾಗಿದೆ ಅಂತ ಕ್ಲೋಸಾಗಿ ವಾಚ್ ಮಾಡೋರು ಯಾರೂ ಇಲ್ಲ. ಮೊದಲೆಲ್ಲ ಆಫೀಸಲ್ಲಿ ಮಗುಗೆ 100 ಡಿಗ್ರಿ ಜ್ವರ ಅಂದರೆ ಹೆಂಗಸರು ಯಾವುದೇ ಕೆಲಸ ಇದ್ದರೂ ಬಿಟ್ಬಿಟ್ಟು ಸೀದಾ ಮನೆಗೆ ಬರೋರು. ಈಗ ಹಂಗಲ್ಲ. ಒಂದು ಚಮಚ ಕ್ರೋಸಿನ್ ಹಾಕ್ಬಿಡೆ, ಆಮೇಲೆ ಬಾ ಕರ್ಕೊಂಡೋಗೋಣ ಡಾಕ್ಟ್ರ್ ಹತ್ರ. ಅಂದರೆ ನಮ್ಮ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಕೇಸು ಅರ್ಧ ಮಿಶ್ರಣ ಔಷಧಿಗಳಿಂದ ಮಾಸ್ಕ್ ಆಗೋಗಿರುತ್ತೆ. ಒರಿಜಿನಲ್ ವ್ಯಕ್ತಿತ್ವದ ಮೇಲೆ ಔಷಧಗಳ ಪ್ರಭಾವವನ್ನು ಬೀರಿ ಒರಿಜಿನಲ್ ಸಿಂಪ್ಟಮ್ಸು ನಮಗೆ ಸಿಕ್ಕೋದೇ ಇಲ್ಲ. ನಮಗೆಲ್ಲ ಸಿಕ್ಕೋದು ಸೆಕೆಂಡ್ ಹ್ಯಾಂಡೇ, ನಮಗೆಲ್ಲ ಸಿಕ್ಕೋದು ಕೆಟ್ಟೋದು ಕೇಸ್ಗಳೆಯ. ಹೋಮಿಯೋಪತಿ ಡಾಕ್ಟ್ರ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲ ತನು ಮನ ಧನಗಳ ದಂಡವಾದ ಯಾತ್ರೆಯ ನಂತರ ಇವನ್ನೂ ಒಂದು ಕೈ ನೋಡೇ ಬಿಡೋಣ ಅಂತ ಬರೋರ ಸಂಖ್ಯೆ ಬಹಳ ಜಾಸ್ತಿ ಆಗ್ತಾಯಿದೆ. ಸ್ನೇಹಿತರೆ, ಲಾಸ್ಟ್ ರಿಸಾರ್ಟ್ಗೋಸ್ಕರ ಹೋಮಿಯೋಪತಿಗೆ ಬರೋದ್ರ ಬದಲು ಫಸ್ಟ್ ರಿಸಾರ್ಟ್ಗೋಸ್ಕರ ಬಂದರೆ ನಮಗೆ ಖರ್ಚು, ಹಣ, ಶ್ರಮ ಎಲ್ಲ ವ್ಯಯವಾಗುವಂಥದ್ದು. ಮ್ಯಾನ್ ಅವರ್ ಲಾಸ್ಟ್ ಇದೆಯಲ್ಲ ಡ್ಯೂರಿಂಗ್ ದ ಟ್ರೀಟ್ಮೆಂಟ್. ಈ ಔಷಧಿಗಳನ್ನು ಕೊಟ್ಟು, ಈಗ ನಾನು ಆಗಲೇ ಹೇಳಿದೆ, ಒಂದು ಕಾಯಿಲೆಯನ್ನು ಹೋಗಿ ಮತ್ತೊಂದನ್ನು ತರಿಸಿ ಶ್ರಮ ವಹಿಸುವಂತಹ ಈ ಒಂದು ತೊಗೊಂಡಿದ್ದೀನಿ ಡಾಕ್ಟ್ರೆ 8 ದಿವಸ ಮೈಕ್ರೋಬ್ಸನ್ನು, ಬ್ಯಾಕ್ಟೀರಿಯಾಸನ್ನು ಕೊಲ್ಲುವಂಥ 8 ದಿವಸ ಆ್ಯಂಟಿಬಯೋಟಿಕ್ಸ್ ತೊಗೊಂಡೆ, 5 ದಿವಸ ನನ್ನ ಕೈಲಿ ಮೇಲೆ ಹೇಳೋಕ್ಕಾಗ್ತಾ ಇಲ್ಲ. ಎಷ್ಟು ಮ್ಯಾನ್ ಅವರ್ಸ್ ಲಾಸ್ಟ್ ಆಯಿತು ನೋಡಿ. ಅದೇ ಹೋಮಿಯೋಪತಿ ಔಷಧಿನ ನೈಸರ್ಗಿಕ ನಿಯಮಗಳ ಆಧಾರದ ಮೇಲೆ ತಗೊಂಡಾಗ ಕಾಯಿಲೆ ಬಂದಿದ್ದು ಗೊತ್ತಾಗಿಲ್ಲ ನಿಮಗೆ, ಹೋಗಿದ್ದು ಗೊತ್ತಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಕಾಯಿಲೆ ಪಾಯ್ಲಿಕ್ಕೆ ಎಷ್ಟು ಜನ ಹೇಳ್ತಾರೆ. ಆ ಥರದ್ದು ಕಳೆದ 32 ವರ್ಷಗಳಿಂದ ನೋಡ್ಕೊಂಬಂದಿದ್ದೀವಿ. ಹಾಗೆ ನಮ್ಮೆಲ್ಲ ಹೋಮಿಯೋಪತಿ ವೈದ್ಯರು ಕೂಡ ನೋಡ್ಕೊಂಬಂದಿದ್ದಾರೆ. ನಾವು ಇನ್ನೊಂದು ಮಗ್ಲನ್ನು ಇವತ್ತು ನೋಡೋಣ.
ಸಂಸಾರ ಕಷ್ಟ ಅಂತಾರೆ, ಬಿಡೋಕ್ಕಾಗಲ್ಲ. ನಾಗರಿಕತೆ ಮತ್ತು ವಿಜ್ಞಾನ ಕೂಡ ಹಾಗೇ, ಕಷ್ಟ ಬಿಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಹಾಗಂತೇಳಿ ಹೊಂದಾಣಿಕೆ ಮಾಡ್ಕೊಳ್ತಾ ನಿಮ್ಮ ಇರುವನ್ನು, ನಿಮ್ಮ ಅಸ್ತಿತ್ವವನ್ನೇ ಕಳ್ಕೊಂಬಿಟ್ರೆ ನಾವು ಆರೋಗ್ಯವಂತರಾಗಿ ಬದುಕೋದು ಹೇಗೆ? ಮೊನ್ನೆ ಕೂಡ ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ದೆ, ಅದನ್ನು ತಮಗೂ ಗೊತ್ತಿದೆ, ತಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ, ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ನಾನೇನಾದ್ರು ಅಂದ್ಕೊಂಡಿದ್ದರೆ ತಪ್ಪು ತಿಳ್ಕೊಬೇಡಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ, ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೂ, ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳಿಗೂ, ಔಷಧಿಕ ತಯಾರಕ ಕಂಪನಿಗಳಿಗೂ ನಿಮ್ಮ ಆರೋಗ್ಯಕ್ಕೂ ಖಂಡಿತ ಸಂಬಂಧ ಇಲ್ಲ. ಈ ಎಲ್ಲ ಡಾಕ್ಟ್ರುಗಳು, ಆಸ್ಪತ್ರೆಗಳು, ಔಷಧ ಕಂಪನಿಗಳು ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ, ಕಾಯಿಲೆಯಿಂದ ಬಳಲ್ತಾ ಇದ್ದಾಗ, ಯಾವುದಾದ್ರು ನನಗಿಂತ ಕಾಯಿಲೆ ಇದೆ ಅಂತ ಹಣೆಪಟ್ಟಿಯನ್ನು ನಾಮಿನೇಚರ್ ಹಾಕ್ಬಿಟ್ಟು ಬಿಟ್ಟಾಗ ಮಾತ್ರ ನೀವು ಅವ್ರ ಕಡೆ ಮುಖ ನೋಡ್ಕೊಳ್ತೀರ. ನಾವೆಲ್ಲರೂ ಕಲಿಬೇಕಾಗಿದ್ದು ಆ್ಯಕ್ಚುಲಾಗಿ ಆರೋಗ್ಯವಂತರಾಗಿ ಬದುಕೋದು ಹೇಗೆ ಅನ್ನೋವಂಥದ್ದನ್ನು ಫಾರ್ಮಾ ಕಂಪನಿಗಳಾಗಲಿ, ಆಸ್ಪತ್ರೆಗಳಾಗಲಿ, ನಾವಾಗಲಿ ಅಂದರೆ ಡಾಕ್ಟರ್ಗಳಾಗಲಿ ಬಹುಶಃ ಹೇಳ್ಕೊಡ್ತಾ ಇಲ್ಲ ಸಮಾಜಕ್ಕೆ ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟ್ಯಾಕೆ ಈ ಸಮಾಜವನ್ನು ಅತ್ಯಂತ ಧಾರ್ಮಿಕವಾಗಿ ಅಥವಾ ಅತ್ಯಂತ ನಮ್ಮ ದೊಡ್ಡ ದೊಡ್ಡ ಧರ್ಮಗಳಿರಬಹುದು, ಅಥವಾ ನಮ್ಮ ಧರ್ಮಾಧಿಕಾರಿಗಳಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಕಂಪನಿಗಳಿರ್ಬೋದು, ಮಾನವೀಯ ಮೌಲ್ಯಗಳನ್ನು ಒಳಗೊಳ್ಳುವಂಥ ಸಂಘ ಸಂಸ್ಥೆಗಳಿರ್ಬೋದು, ಇವರೆಲ್ಲರೂ ಕೂಡ ನಾವು ಇಂಡೈರೆಕ್ಟಾಗಿ ಒಂದು ಡ್ರಗ್ ಮಾಫಿಯಾವನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ವಿನಃ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡುವಂಥ ಒಂದು ಸಿಸ್ಟಮನ್ನು ಹಿಡ್ಕೊಂಡು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತಹ ಒಂದು ಔಷಧ ಪದ್ಧತಿಯನ್ನು ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ವಿಚಿತ್ರ ಆದರೂ ಸತ್ಯನೋ ಅಥವಾ ಸತ್ಯ ಅಲ್ಲದೇ ಇದ್ರೂ ಒಪ್ಕೋಬೇಕೋ, ಸತ್ಯ ಎಷ್ಟಿದೆ ಅಂತ ನಾವೆಲ್ಲರೂ ಮುಟ್ಟು ನೋಡ್ಕೋಬೇಕು ಅನ್ನೋದನ್ನು ತಮ್ಮ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲಕ್ಕೂ ಆಸೆಯೇ ಮೂಲ ಅಂತ ಬುದ್ಧ ಹೇಳಿ ಎಷ್ಟೋ ಶತಮಾನಗಳಾಗೋಗಿದೆ. ಆದರೆ ನಾವು ಆಸೆನೂ ಬಿಟ್ಟಿಲ್ಲ, ದುಡ್ಡಿನಿಂದ ಹೋಗೋದು ಬಿಟ್ಟಿಲ್ಲ, ಅದರಿಂದ ಬರೋ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋ ಬಿಟ್ಟಿಲ್ಲ. ಎಷ್ಟೋ ಧಾರ್ಮಿಕ ಸಂಸ್ಥೆಗಳು ಕೂಡ ವ್ಯಾಟಿಕನ್ ಸಿಟಿಯಿಂದ ಹಿಡಿದು ನಾವು ನೋಡ್ತಾ ಇದ್ದೀವಿ, ಹಣವೇ ಎಲ್ಲ ಮೂಲಗಳಿಗೆ ಕಾರಣ ಅಂತ ಹೇಳಿಕೊಳ್ಳೋವಂಥ ಧರ್ಮ ಸಂಸ್ಥೆಗಳೂ ಕೂಡ ಇವತ್ತು ಕಾರ್ಪೊರೇಟ್ ಆಸ್ಪತ್ರೆಗಳನ್ನು, ಅಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಡಾಕ್ಟ್ರುಗಳನ್ನು, ಅವರ ಹಣದ ದಾಹವನ್ನು ತಣಿಸ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ವೀಕ್ಷಕರೇ, ಐ ಥಿಂಕ್ ಒಂದು ಬ್ರೇಕ್ ತೊಗೊಂಡು ಐ ವಿಲ್ ಕಮ್ ಬ್ಯಾಕ್ ಟು ಯು. ವೀಕ್ಷಕರೇ, ಆಯುರಾರೋಗ್ಯ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಸ್ವಾಗತ. ನಾವು ನೋಡ್ತಾ ಇದ್ವಿ, ಮನುಷ್ಯ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾನೆ ತನ್ನ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ. ಹೊಸ ಹೊಸ ಮಾತ್ರೆಗಳು, ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ವೈಜ್ಞಾನಿಕ ಅನ್ನೋ ಹೆಸರು ಹಣೆಪಟ್ಟಿ ಹಾಕ್ಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ತಮ್ಗೆ ಆಶ್ಚರ್ಯ ಆಗುತ್ತೆ, ಮನುಷ್ಯ ಪ್ರಕೃತಿದತ್ತವಾಗಿ ಬಂದಂತಹ ಕಾಯಿಲೆಗಳಿಗೆ ಪ್ರಕೃತಿದತ್ತವಾಗಿರುವಂತಹ ನಿಯಮಗಳನ್ನೇ ಅಳವಡಿಸಿಕೊಂಡು ಕಾಯಿಲೆನ ಕ್ಯೂರ್ ಮಾಡಿದ್ದಿದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ತೊಂದರೆಗಳು ಆಗ್ತಾ ಇರಲಿಲ್ಲ. ನಿಜ, 200 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಇನ್ಫ್ಯಾಕ್ಟ್ ಆಧುನಿಕ ವೈದ್ಯಕೀಯ ವಿಜ್ಞಾನವನ್ನು ನಾವು ಸೇವಿಯರ್ ಆಫ್ ಮ್ಯಾನ್ಕೈಂಡ್ ಅಂತಲೇ ಕರಿತೀವಿ, ಇಲ್ಲ ಅಂತ ಹೇಳಲಿಲ್ಲ. ಮುಂಚೆ ಎಲ್ಲ ಪ್ಲೇಗ್ನಿಂದ ಸತ್ತು ಹೋದರ ಸಂಖ್ಯೆ, ಅಥವಾ ನಮ್ಮ ಈ ಸರ್ಸುಕ ತೇಲ್ತ್ಕೊಂಡು ಹೋದ್ರ ಡೆಲ್ಲಿನ ಡ್ರಾಪ್ಸಿಂದ ಸತ್ತು ಹೋದರ ಸಂಖ್ಯೆ,
ಸಾಂಕ್ರಾಮಿಕ ವಾಂತಿ ಭೇದಿ ಬಂದುಬಿಟ್ರೆ, ಕಾಲ್ರಾ ಬಂದುಬಿಟ್ರೆ, ಈ ಥರ ಭಾರತದಲ್ಲಿ ಅಟ್ಲೀಸ್ಟು ಸಾಂಕ್ರಾಮಿಕ ರೋಗಗಳಿಂದ ಸಾಯ್ತಾ ಇದ್ದವ್ರ ಸಂಖ್ಯೆ ವಿಪರೀತವಾಗಿತ್ತು. ಇವೆಲ್ಲವೂ ಕೂಡ ಈಗ ಅತ್ಯಂತ ಕಡಿಮೆ ಆಗಿದೆ. ಅದರಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿಯ ಮಹತ್ವ, ಅದರ ಸ್ಥಾನ ಖಂಡಿತ ಇದ್ದೇ ಇದೆ, ಅದನ್ನು ಯಾರೂ ಅಲುಗಳಿತಾ ಇಲ್ಲ. ಆದರೆ ಈಗ ಮಾಡ್ತಾ ಇರುವಾಗ ನೀವು ದಯಮಾಡಿ ನಮ್ಮ ದೇಶದ ಜನತೆಗೆ ಅವ್ರಿಗೆ ಹೊಂದ್ಕೊಳ್ಳೋವಂಥ ಔಷಧಿ ಕಂಡುಹಿಡಿರಪ್ಪ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟು. ಮತ್ತು ಹೇಗೆ ಇಂಥ ಪರಿಸ್ಥಿತಿನಲ್ಲಿ ಹೋಮಿಯೋಪತಿ ಸೂಕ್ತ ಅನ್ನೋದಷ್ಟೇ ಈ ಕಾರ್ಯಕ್ರಮದ ಉದ್ದೇಶ. ಈಗೇನಾಗೋಗಿದೆ, ನಾನು ಆಗಲೇ ಹೇಳಿದೆ, ಇಷ್ಟೊಂದು ಸಮರವನ್ನೇ ಸಾರಿ ಹೊಸ ಹೊಸ ಆವಿಷ್ಕಾರಗಳನ್ನು ಉಂಟು ಮಾಡಿ ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡಿದು ಇದೆಲ್ಲ ಯಾರು ಮಾಡಿದ್ರು, ಕಾಯಿಲೆಗಳು ಬರೋಕ್ಕೆ ಅದಷ್ಟೇ ಮೂಲ ಕಾರಣ ಅಲ್ಲ. ಈ ಬೇಸಿಕ್ಕಾಗಿ ಕುಡಿಯೋ ನೀರು, ಇರೋಕ್ಕೆ ಒಳ್ಳೆ ಗಾಳಿ ಮಳೆ ಒಳ್ಳೆ ಗಾಳಿ ಇರುವಂತಹ ಮನೆ, ಫುಡ್ಡು, ಮತ್ತು ಇವೆಲ್ಲ ಈ ಫುಡ್ ಪ್ರೊಸೆಸಿಂಗಿಂದ ಬರುವಂಥ ಕಾಯಿಲೆಗಳು, ಮತ್ತು ಕಾಯಿಲೆಗಳು ಇದರಿಂದನೇ ಬರುವಂಥದ್ದು ಒಂದಷ್ಟು ಇದೆಯಲ್ಲ, ಇದನ್ನೆಲ್ಲವನ್ನೂ ಕೂಡ ನಾವು ಖಂಡಿತವಾಗಿ ತಪ್ಪಿಸ್ಕೋಬೋದಾಗಿತ್ತು. ಎಲ್ಲದಕ್ಕೂ ಔಷಧಿಯನ್ನೇ ಕಂಡುಹಿಡಿದ್ಬಿಟ್ಟು ಎಲ್ಲದಕ್ಕೂ ಔಷಧಿಯನ್ನೇ ಕೊಟ್ಬಿಡೋದು ಸರಿಯಲ್ಲ ಅನ್ನೋದು ಹೋಮಿಯೋಪತಿಯ ತತ್ವ. ಈಗ ನಾವು ಯಾವ ಸ್ಥಿತಿಗೆ ಬಂದು ಮುಟ್ಟಿದ್ದೀವಿ ಅಂದರೆ, ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಧನವಂತರಾಗದ ಹೊರತು ಧನ್ವಂತ್ರಿಯ ದಯೆ ದೊರಕದು ಅನ್ನೋ ಸ್ಥಿತಿಗೆ ಭಾರತದ ಕಾಮನ್ ಮ್ಯಾನ್ ಬಂದು ನಿಂತಿದ್ದಾನೆ. ನಮ್ಮ ಉದ್ದೇಶ ಈಗ ಇಷ್ಟೊಂದು ಬ್ರ್ಯಾಂಡ್ ಈಕ್ವಿಟಿ, ಮಾರ್ಕೆಟ್ ಫೋರ್ಸಸ್ಸು, ನಮ್ಮ ಎಲ್ಲ ಈ ಸೇಲ್ಸ್ ಮಾಡೋವಂಥ ಏನೇನಿದೆ ಫೋರ್ಸಸ್ಸು, ಇವೆಲ್ಲವೂ ಕೂಡ ಆ ಬ್ರ್ಯಾಂಡ್ ಈಕ್ವಿಟಿ, ಮಾರ್ಕೆಟ್ ಫೋರ್ಸಸ್ಸು, ಇವುಗಳೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾವೆ ಅಂಥವನ್ನು, ಮತ್ತು ಪ್ಯಾಕೇಜಿಂಗು ಎಲ್ಲವನ್ನೂ ಸುಂದರವಾಗಿ ನಾವು ಈಗ ಒಂದು ದೊಡ್ಡ ಮಾಲ್ನಲ್ಲಿ 1 kg ಸಗಣಿಗೆ ಒಳ್ಳೆ ಸೆಂಟ್ ಹೊಡೆದ್ಬಿಟ್ಟು ಹಾಕ್ಬಿಟ್ರೆ ಜನ ಈಗ ಅದನ್ನು ತೊಗೊಳ್ಳೋ ಅಲ್ಲಿವರೆಗೆ ಬಂದೋಗಿದೆ. ಅಂದರೆ ಮೆಡಿಸನ್ನೂ ಕೂಡ ಒಂದು ಮಾರ್ಕೆಟ್ ಫೋರ್ಸಾಗಿ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ಯಾರು ಚೆನ್ನಾಗಿ ಸೇಲ್ ಮಾಡ್ತಾರೋ ಅಲ್ಲಿ ಮಟ್ಟಕ್ಕೆ ವೈದ್ಯಕೀಯ ಸೇವೆಯಾಗಿ ಪರಿವರ್ತಿತ ಆಗೋದ್ರ ಬದಲು, ಅಥವಾ ಸೇವೆಯಾಗಿದರ ಹೊರತು ಕಸ್ಟಮ್ ಆಗಿ ಅಥವಾ ಒಂಥರ ಆಲ್ಮೋಸ್ಟ್ ಕಮರ್ಷಿಯಲ್ ಆಗೋ ಮಟ್ಟಕ್ಕೆ ಬಂದು ಮುಟ್ತಾ ಇದೆ. ಅದಾಗಬಾರ್ದು ಅನ್ನೋದಷ್ಟೇ ನಮ್ಮೆಲ್ಲ. ಹಂಗಾರೆ ಹೋಮಿಯೋಪತಿಲಿ ಕಮರ್ಷಿಯಲೈಸೇಷನ್ ಇಲ್ವಾ? ಖಂಡಿತ ಇದೆ, ಅಲ್ಲೂ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ನಮ್ಮ ಉದ್ದೇಶ ಏನಿತ್ತು, ಹಾನಿಮನ್ರು ಯಾಕೆ ಈ ಪದ್ಧತಿಯನ್ನು ಕಂಡುಹಿಡಿದ್ರು, ಅದೆಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಮಾತ್ರ ಹೋಗ್ತಾ ಇದ್ವಿ ನಾವು ಈ ಪ್ರೋಗ್ರಾಮನ್ನು ಶುರು ಮಾಡಿದಾಗ. ಹಾನಿಮನ್ರು 3 ಮೂಲಭೂತ ನಿಯಮಗಳನ್ನು ಹೋಮಿಯೋಪತಿಗೆ ಅಳವಡಿಸಿದರು. ಅದು ಇವತ್ತಿಗೂ ಸತ್ಯ. ಯಾವುದದು? ಮಿನಿಮಮ್ ಡೋಸ್, ಸಿಂಗಲ್ ಮೆಡಿಸನ್, ಸಿಮಿಲರ್ ಆಗಿರಬೇಕು ಅಂತ. ಅಂದರೆ ಔಷಧಿ ಯಾವಾಗಲೂ ಅತ್ಯಲ್ಪ ಪ್ರಮಾಣದಲ್ಲಿರಬೇಕು, ಶಕ್ತೀಕೃತ ರೂಪದಲ್ಲಿರಬೇಕು, ಹೋಲುವ ಔಷಧಿಗಳಾಗಿರಬೇಕು, ಅದು ಆ ವ್ಯಕ್ತಿಗೆ ಹೊಂದ್ಕೋಬೇಕು ಅನ್ನೋವಂಥದ್ದು. ಮತ್ತು ನಾನು ಆಗಲೇ ಹೇಳ್ದಂಗೆ ಕಾಯಿಲೆ ಕೇವಲ ಮೈಕ್ರೋಬ್ಸಿಂದ, ಬ್ಯಾಕ್ಟೀರಿಯಾಸಿಂದ ಬಂದುಬಿಡೋದಿಲ್ಲ ಅಂತ. ಅದರಿಂದ ಬಂದಾಗಲೂ ಅದಕ್ಕೆ ಔಷಧಿಗಳನ್ನು ಅದೇ ಈಗ ನಮ್ಮಲ್ಲಿ ಒಂದು ಸ್ಟ್ರೆಪ್ಟಾಕ್ಸಿನ್ ಅಂತ ಒಂದು ಔಷಧಿ ಇದೆ, ಅದನ್ನು ಥ್ರೋಟ್ ಸ್ವಾಬನ್ನು ತೊಗೊಂಡು ಮಾಡಿರುವಂಥ ಔಷಧಿ. ಗಂಟ್ಲು ನೋವು ಬರೋವಂಥವ್ರಿಗೂ ಅದನ್ನು ಕೊಡ್ತೀವಿ. ಕ್ಯಾನ್ಸರ್ ಕೋಶದಿಂದನೂ ಔಷಧಿಗಳನ್ನು ಮಾಡಿದ್ದೀವಿ. ಅದನ್ನು ಕ್ಯಾನ್ಸರ್ನವ್ರಿಗೆ ಕೊಟ್ಬಿಡೋಲ್ಲ, ಕ್ಯಾನ್ಸರ್ ಬರದೇ ಇರೋ ಥರ ಡಯಾಥಿಸಿಸ್ಗೆ ಕೊಡ್ತೀವಿ. ಅದನ್ನು ಮುಂದೆ ತೊಗೊಂಡಾಗ ಹೇಳ್ತೀನಿ. ಏನು ಹೇಳೋಕೆ ಹೊರಟಿದ್ದೆ ಅಂದರೆ, ಇದೆಲ್ಲದರ ಹಿನ್ನೆಲೆ ಇಷ್ಟೇ, ಔಷಧ ಪ್ರಯೋಗ ಯಾವಾಗಲೂ ಕೂಡ ಫಂಡಮೆಂಟಲ್ ಕಾಸ್ ಮೇಲೆ ಇರಬೇಕು. ನಮ್ಮೆಲ್ಲರ ಬದುಕನ್ನು ಹಸನು ಮಾಡೋಕ್ಕಂತ ಇರಬೇಕು. ನಿಮ್ಮ ಯಾವುದೇ ಸಾಮಾಜಿಕ, ಧಾರ್ಮಿಕ ವಿಚಾರಗಳು, ಆಚಾರಗಳು, ನಮ್ಮೆಲ್ಲ ತೊಂದರೆಗಳು ಅಥವಾ ನಮ್ಮೆಲ್ಲರ ಜೀವನಕ್ಕೆ ಸಹಕಾರಿಯಾಗಿರಬೇಕು. ನಮ್ಮ ಬದುಕನ್ನು ಎತ್ತರಿಸೋಕ್ಕೆ, ಬದುಕನ್ನು ಉತ್ತೇಜಿಸೋಕ್ಕೆ ಸಹಾಯ ಆಗಿರಬೇಕು ಅನ್ನೋವಂಥದ್ದೇ ಈ ಹೋಮಿಯೋಪತಿಯ ಕಲ್ಪನೆ. ಹಾಗಾಗಿ ಹೋಮಿಯೋಪತಿಯ ಮೂಲಭೂತ ನಿಯಮಗಳೇನಿದ್ದಾವೆ, ಸಿಂಗಲ್ ಮೆಡಿಸನ್, ಮಿನಿಮಮ್ ಡೋಸ್ ಅದು ಕೊಡಬೇಕು, ಸಿಮಿಲರ್ ಮೆಡಿಸನ್ ಕೊಡಬೇಕು ಅನ್ನೋವಂಥದ್ದು ಆಚರಣಾರ್ಹವಾಗಿ ಬಂದಿರುವಂಥದ್ದು. ಹಾಗೇ ಔಷಧ ರೋಗದ ಬಗ್ಗೆ ಕೂಡ ನಮ್ಮ ಕಲ್ಪನೆ ಭಾಳ ಅದ್ಭುತವಾಗಿದೆ. ಏನು ರೋಗ ಯಾರಿಗೆ ಬರುತ್ತೆ? ನೆನ್ನೆನೂ ಹೇಳಿದ್ದೆ ಅದನ್ನು. ಅನುವಂಶೀಯತೆ, ಪರಿಸರ, ರೋಗವನ್ನು ಬರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲೇ ಇರುತ್ತೆ. ಅಂದರೆ ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಡಯಾಬಿಟೀಸ್ ಬಂದಿದೆ ಅಂತ ಇಟ್ಕೊಳ್ಳಿ, ಆ ಮಕ್ಕಳಿಗೂ ಡಯಾಬಿಟೀಸೇ ಬಂದ್ಬಿಡಬೇಕು ಅಂತ ಏನಿಲ್ಲ. ಉದಾಹರಣೆಗೆ ನೀವೊಂದು ಸರಪಳಿ ತೊಗೊಂಡು 2 ಕಡೆ ಹುಕ್ಸ್ ಹಾಕಿ ಜೋರಾಗಿ ಎಳೆದ್ರಿ ಅಂತ ಇಟ್ಕೊಳ್ಳಿ, ಆಗ ಎಲ್ಲ ಕೊಂಡಿನೂ ಬಾಯಿ ಬಿಟ್ಕೊಳ್ಳಲ್ಲ. ಸರಪಳಿಯ ದುರ್ಬಲ ಕೊಂಡಿ ಮಾತ್ರ ಬಾಯಿ ಬಿಟ್ಕೊಳ್ಳುತ್ತೆ. ದ ವೀಕೆಸ್ಟ್ ಲಿಂಕ್ ಆಫ್ ದ ಚೈನ್ ಗಿವ್ಸ್ ವೇ ಅಂತ. ಇದೇ ಡಯಾಬಿಟೀಸ್ ಬಂದಿರೋ ಅಂತಹ ಪೇರೆಂಟ್ಸಲ್ಲಿ
ಏನಾದರೂ ಬೇರೆ ಕಾಯಿಲೆನ ಇಟ್ಕೊಂಡು ಒಬ್ಬ ವ್ಯಕ್ತಿ ಬಂದಾಗ ಡಯಾಬಿಟೀಸೇ ಆಗಬೇಕು ಅಂತಲ್ಲ, ಡಯಾಬಿಟೀಸ್ ದೋಷಕ್ಕೆ ಔಷಧಿ ಕೊಡ್ತೀವಿ, ಆಗ ಅವನು ಸರಿ ಹೋಗ್ತಾನೆ ಅಂತ. ಹಾಗಾದ್ರೆ ಎಲ್ಲ ಡಯಾಬಿಟೀಸ್ ಮಕ್ಕಳಿಗೂ ಡಯಾಬಿಟೀಸ್ ಬಂದವ್ರಿಗೆ ನೋಡ್ತೀರಾ? ಇಲ್ಲ, ಹಂಗೇನಿಲ್ಲ. ಅದಕ್ಕೆ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಏನಪ್ಪ? ನೀವು ಒಂದು ಅರಳಿ ಬೀಜನ ತೊಗೊಂಬಂದು ಸಿಮೆಂಟ್ ನೆಲದ ಮೇಲೆ ಇಡಿ, ಅದನ್ನು 20 ವರ್ಷ ಇಟ್ಟಿದ್ರೂ ಕೂಡ ಅದು ಹಾಗೇ ಇರುತ್ತೆ, ಬೆಳೆಯೋಲ್ಲ, ಹಾಗೇ ಇರುತ್ತೆ. ಅದನ್ನು ನೀವು ಹೊರಗಡೆ ತೊಗೊಂಡೋಗಿ ಒಂದು ಸ್ವಲ್ಪ ಮಣ್ಣು, ಒಂದು ಸ್ವಲ್ಪ ಗೊಬ್ಬರ, ಒಂದು ಸ್ವಲ್ಪ ನೀರು, ಸೂರ್ಯನ ಬೆಳಕು ಇವನ್ನ ಕೊಟ್ಟರೆ ಆ ಬೀಜ ಕಸಿ ಹೊಡೆಯುತ್ತೆ, ದಸಿ ಹೊಡೆಯುತ್ತೆ, ಗಿಡವಾಗುತ್ತೆ, ಹೆಮ್ಮರವಾಗುತ್ತೆ, ಅರಳಿ ಮರ ಆಗುತ್ತೆ. ಯಾರ ಕೈಲೂ ಅಲ್ಲಾಡ್ಸೋಕ್ಕಾಗಲ್ಲ. ಇದು ಕೂಡ ಕಾಯಿಲೆ ಬಗ್ಗೆ ಹೋಮಿಯೋಪತಿಗೆ ಇರುವಂಥ ಅನುಭವ. ಅಂದರೆ ಅನುವಂಶೀಯತೆ ಇದ್ದರೂ ಕೂಡ, ಬೀಜ ಇದ್ದರೂ ಕೂಡ ಆ ಬೀಜಕ್ಕೆ ಪೂರಕವಾಗುವ ಅಂಶಗಳು ಯಾವ್ಯಾವಿದ್ದಾವೆ? ನಿಮ್ಮ ಸಾಮ, ನಿಮ್ಮ ಕಾಮ, ಕ್ರೋಧ, ಅರಿಷಡ್ವರ್ಗಗಳು ಅಂತೆಲ್ಲ ಏನಿರ್ತೀವಿ, ಇವೆಲ್ಲವೂ ಕೂಡ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ಸ್ ಆಗ್ಬೋದು. ನನಗೆ ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ಅವನಿಗೆ 2 ಕಣ್ಣು ಹೋಗಬೇಕು ಅನ್ನೋವಂಥ ಆ್ಯಟಿಟ್ಯೂಡು. ಅಲ್ಲೆಲ್ಲೋ ಮೈಕಲ್ ಜಾಕ್ಸನ್ ಸತ್ತೋಗಿದ್ದಕ್ಕೆ ಇಲ್ಲಿ ಕ್ಯಾಂಡಲ್ನ ಹಚ್ಚುವಂಥ ನಮ್ಮ ಜನ ತಮ್ಮದೇ ಅಜ್ಜಿ ಕಣ್ಣೀರು ಸುರಿಸ್ತಾ ಇದ್ರು, ಅವ್ರು ನಾವು ತಿರುಗಿ ನೋಡಲ್ಲ. ಇಲ್ಲಿ ಯಾವುದೋ ಆ್ಯಕ್ಟ್ರ್ ಕಟೌಟಿಗೆ ಹಾಲು ಸುರಿಯೋವಂಥವ್ರು ನಮ್ಮಮ್ಮ ಒಂದು ಲೋಟ ನೀರು ಕೇಳಿರೆ ಕುಡಿಯೋಲ್ಲ. ಮಿತ್ರರೇ, ನಮ್ಮೆಲ್ಲರ ಒಟ್ಟಾರೆ ಫಲಪ್ರಯತ್ನ ವ್ಯಕ್ತಿ ನಿರ್ಮಾಣ ಕಾರ್ಯ, ಈ ಸಮಾಜ ನಿರ್ಮಾಣ ಕಾರ್ಯದ ಕಡೆಗೆ ಸಮಾಜಮುಖಿಯಾಗಿರಬೇಕು ಅನ್ನುವಂಥದ್ದು ಹೋಮಿಯೋಪತಿಯ ಚಿಂತನೆ. ನಮ್ಮ ಮುಂದಿನ ಎಪಿಸೋಡ್ಗೆ ಅಥವಾ ಈ ಎಪಿಸೋಡನ್ನು ಮುಗಿಸೋಕ್ಕೆ ಮುಂಚೆ ಪುತಿನ ಅವರ ಒಂದು ಕವಿತೆ ತಕ್ಷಣ ನನ್ನ ಮನಸ್ಸಿಗೆ ಬರ್ತಾ ಇದೆ. ಅದೇನಪ್ಪ ಅಂದರೆ, ಹಗುರವಾಗಿಹ ಮೈ, ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು, ಕೇಡ ನೆನೆಸದ ನುಡಿ, ಕೇಡ ನರಿಯದ ನಡೆ, ಮೇಲೇನಿದೆ ಇಹಕ್ಕೂ ಪರಕ್ಕೂ, ಸಾಕಲ್ಲವೇ ಇದಕ್ಕೂ. ಐ ಥಿಂಕ್ ವಿತ್ ದಟ್ ನೋಟ್, ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ಆಯುರ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಈ ವಾರದಲ್ಲಿ ನೋಡ್ತಾ ಇದ್ವಿ, ಮನುಷ್ಯ, ಚಿಕಿತ್ಸೆ, ಆರೋಗ್ಯ, ಅನಾರೋಗ್ಯ, ಏನು ಇವೆಲ್ಲ ಏನೇನು ಕಾಂಟ್ರಿಬ್ಯೂಟ್ ಆಗುತ್ತೆ, ಹೇಗೆ ನಮ್ಮ ಸಮಾಜ, ನಮ್ಮ ಧರ್ಮ ಸಂಸ್ಥೆಗಳು, ಮನುಷ್ಯರು, ಡಾಕ್ಟ್ರುಗಳು, ಎಸ್ಪೆಷಲಿ ದೇವರ ಅಪರಾವತಾರ ಅಂತ ಹೇಳ್ಕೊಳ್ಳೋ ಡಾಕ್ಟ್ರುಗಳು ಕೂಡ ವೈಯಕ್ತಿಕವಾಗಿ ಇವತ್ತು ಆತ್ಮನಿರೀಕ್ಷಣೆ ಅಂದರೆ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಯಾಕೆ ಬಂದು ಮುಟ್ಟಿದ್ದೇವೆ, ನಮ್ಮ ನಿಲುವುಗಳು ಏನಾಗಿರಬೇಕು, ಆರೋಗ್ಯ ವ್ಯವಸ್ಥೆ ಈ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಇದೇ ಸರಿ ಅಂತ ಹೇಳ್ತಾ ಇಲ್ಲ. ಸತ್ಯ ಏನು ಅಂದರೆ ಯಾರಾದರೂ ಒಬ್ರು ಹೇಳಲೇಬೇಕಾಗತ್ತೆ, ಅದು ನಿಜನೂ ಕೂಡ ಹೌದು. ನಾವು ಹಿಂದೆ ನೋಡ್ತಾ ಇದ್ವಿ, ಆ್ಯಕ್ಚುಲಿ ನಮ್ಮ ಹೋಮಿಯೋಪತಿಯ ಮೂಲ ತತ್ವ ಏನಿತ್ತು, ಚಿಕಿತ್ಸೆ ರೋಗಿಗೆ ಹೊರತು ರೋಗಕ್ಕಲ್ಲ ಅನ್ನುವಂಥ ಬೇಸಿಕ್ ಕಾನ್ಸೆಪ್ಟನ್ನು ಇಟ್ಕೊಂಡು, ಅದಕ್ಕೆ ಈ ಕಾನ್ಸೆಪ್ಟಿಗೆ ಶಾಶ್ವತ ನೈಸರ್ಗಿಕ ನಿಯಮದ ಆಧಾರದ ಮೇಲೆ, ಅಂದರೆ ಅನಾಲ್ಟರಬಲ್ ಲಾ ಆಫ್ ಸಿಮಿಲರ್ಸ್ ಆಫ್ ನೇಚರ್ ಅನ್ನೋದ್ರ ಮೇಲೆ, ಹಾಗೆಯೇ ತಾವುಗಳೇನಾದರೂ ಹೋಮಿಯೋಪತಿಯನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂತ ಆದರೆ ತಾವು ನೇಚರನ್ನೇ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅನ್ನೋದಕ್ಕೋಸ್ಕರ ನಾವು ಈ ಕಳೆದ ಪ್ರಿಯಾಂಬಲ್ಗಳಲ್ಲಿ ಇಷ್ಟೊಂದು ಸವಿಸ್ತಾರವಾಗಿ ಸಮಯವನ್ನು ತಗೊಂಡು ತಮ್ಮ ಮುಂದೆ ಬಂದಿದ್ದೀವಿ. ಇವತ್ತಿನ 21ನೇ ಶತಮಾನದ ಪ್ರಾಬ್ಲಮ್ಗಳು ಬಹುಶಃ ಆನಿಮನ್ನು ಏನಾರು ಅಥವಾ ಚರಕ ಸುಶ್ರುತರು ಏನಾರು ಇದ್ದಿದ್ರೆ ಅಥವಾ ನಮ್ಮ ಅಶ್ವಿನಿ ದೇವತೆಗಳೇನಾರು ಇದ್ದಿದ್ರೆ, ಈಗ 21ನೇ ಶತಮಾನದ ಮಾನವನ್ನು ನೋಡಿ ಬಹುಶಃ ಸುಸ್ತೊಡ್ದೋಗ್ಬಿಡ್ತಾ ಇದ್ರೇನಪ್ಪ. ಈಗ ನಾವು ಅವ್ರುಗಳಿಗೆ ಸಡ್ಡೊಳೆಯೋ ಮಟ್ಟಕ್ಕೆ
ಮೀಸೆ ತಿರುಗಿಸೋ ಮಟ್ಟಕ್ಕೆ ನಾವೆಲ್ಲ ಬಂದು ನಿಂತು ಬಿಟ್ಟಿದ್ದೀವಿ. ಬಹುಶಃ ಮನುಷ್ಯನನ್ನು ಆರ್ಥಿಕ ಸ್ವಾವಲಂಬನೆ ಹಾಗೂ ತಾನು ಎಲ್ಲದರಲ್ಲೂ ವಿಜ್ಞಾನವನ್ನು ಮೀರಿ ಪ್ರಕೃತಿಯನ್ನು ಮೀರಿ ಬೆಳೆದು ಯಾರ ಮೇಲೆ ಬೇಕಾದ್ರೂ ಸಡ್ಡು ಹೊಡಿಬಲ್ಲೆ ಅನ್ನುವಂತಹ ಆಧುನಿಕ ಮಾನವನ ಈ ಮನೋಭೂಮಿಕೆನೇ ಅರ್ಧ ಕಾಯಿಲೆಗಳಿಗೆ ಕಾರಣ ಅಂತ ನಾನೇನಾದರೂ ನಿಮ್ಗೆ ಹೇಳಿದರೆ ಅದು ಖಂಡಿತ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಯಾರು ಆರೋಗ್ಯವಂತ ಅಂತ ಹೇಳ್ತೀವಿ ಅಂತ ಕೇಳಿದರೆ ಅಸ್ವಸ್ಥತೆ ಆಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ. ಕಾಯಿಲೆ ಬಂದಿದೆ ಅಂತಲ್ಲ, ಕಾಯಿಲೆ ಎಂಡ್ ಪ್ರಾಡಕ್ಟಾಗಿ ಬರುವಂಥದ್ದು. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಆದರೆ, ಕಾರ್ಯಕಾರಣ ಸಂಬಂಧ ಅಂತ ಆದರೆ ನಾವು ಕೇವಲ ಎಫೆಕ್ಟನ್ನ ಡಿಸೀಸನ್ನು ಹಿಡ್ಕೊಂಡು ಆ ಡಿಸೀಸಿಗೆ ಔಷಧಿ ಕೊಡೋಕೆ ನೋಡ್ತಾ ಇದ್ದೀವಿ. ಹಾವು ಹೊಡೆಯ ಅಂದರೆ ಹುತ್ತ ಹೊಡಿತಾ ಇದ್ದೀವಿ, ಹಾವು ಸಾಯ್ತಾ ಇಲ್ಲ, ಹಾವು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ. ಈ ಆಧುನಿಕ ಮಾನವನ ಪ್ರಾಬ್ಲಮ್ಮೂ ಕೂಡ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಹಂಗಾರೆ ಯಾರು ಹಂಗಾರೆ ಇಷ್ಟೊಂದು ತೊಂದರೆಗಳಿಗೆ ಮೊದಲಿನಷ್ಟು ಲೈಫ್ ಸ್ಟೈಲ್ ಬೇಸ್ಡ್ ಡಿಸೀಸಸ್ ಅಂದರೆ ನಮ್ಮ ಜೀವನದ ಶೈಲಿ, ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅನ್ನೋದನ್ನು ನಾವು ಇತ್ತೀಚೆಗೆ ಆಧುನಿಕ ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ. ಹಾನಿಮನ್ನರು, ಹೋಮಿಯೋಪತಿಯ ಜನಕ ಹಾನಿಮನ್ನರು 200 ವರ್ಷದ ಹಿಂದೆಯೇ ಒಂದು ಮಾತನ್ನು ಹೇಳಿದ್ದಾರೆ. ಕಾಯಿಲೆ ಮೈಕ್ರೋಬ್ಸಿಂದ ಇದರಿಂದ ಬರೋದಲ್ಲ, ಬ್ಯಾಕ್ಟೀರಿಯಾದಿಂದ ಅಷ್ಟೇ ಬಂದ್ಬಿಡಲ್ಲ. ಮನುಷ್ಯ ತನ್ನ ಸಂಬಂಧವನ್ನು ಕಾರ್ಯಕ್ಷೇತ್ರದ ಜೊತೆ, ಕುಟುಂಬದ ಜೊತೆ, ಫ್ಯಾಮಿಲಿ ವರ್ಕ್ ಸ್ಪಾಟ್, ಸೊಸೈಟಿ, ಇದು ಮೂರರ ಜೊತೆ ಸುಮಧುರವಾದ ಹಿತಮಿತವಾದ ಸಂಬಂಧವನ್ನು ಹೊಂದಿರಬೇಕು ಅಂತ ಹೇಳ್ತಾನೆ. ಅಂದರೆ ಮನುಷ್ಯ ಈ ಪ್ರಕೃತಿ ಜೊತೆ ಬೆರ್ತಿರೋವಂಥ ಒಂದು ಜೀವಂತ ಘಟಕ ಅನ್ನೋವಂಥದ್ದನ್ನು ಬಹಳ ಮನದಟ್ಟಾಗುವಂತೆ ನಮಗೆಲ್ಲೂ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ತಮಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ ನನ್ನ ಕೆಲಸ. ಈ ಆಧುನಿಕ ಮಾನವನಿಗೆ ಬಹಳ ಪ್ರಾಬ್ಲಮ್ಸ್ ಇದೆ, ಅದಕ್ಕೋಸ್ಕರ ಇಷ್ಟು ತೊಂದರೆ ಆಗ್ತಾಯಿದೆ ಅಂತ. ಈಗ ನಾವು ಹೊಸದಾಗಿ ಏನಾದರೂ ಒಂದು ಭಾಷ್ಯವನ್ನು ಬರೆದ್ರೆ ಆರೋಗ್ಯಕ್ಕೆ ಹೆಂಗಿರ್ಬೋದು? ಅದು ಯಾರಿಗೆ ಕಾಯಿಲೆ ಬಂದಿದೆ ಅಂತ ಹೇಳೋಣ? ಮನುಷ್ಯನಿಗೆ ಕಾಯಿಲೆ ಬಂದಿದೆ ಅಂತ ಹೇಳೋಣ, ಅಥವಾ ಅವನ ತನ್ನ ಆಳದಲ್ಲೆಲ್ಲೋ ಅಸ್ವಸ್ಥನಾಗಿದ್ದಾನೆ, ಅದಕ್ಕೋಸ್ಕರ ಇವತ್ತು ಕಾಯಿಲೆ ಬಂದಿದ್ದಾನೆ ಅಂತ ಹೇಳೋಣವ? ಹೇಗೆ ಹೇಳೋಣ? ಯಾರು ಹಂಗಾದ್ರೆ ಕಾಯಿಲೆ ಬಂದಿರೋನು ಯಾರು, ಅನಾರೋಗ್ಯವಂತ ಯಾರು ಅಂತ ನೋಡಿದರೆ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ ಏನಪ್ಪ ಅಂದರೆ, ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಸಮಸ್ಯೆಯ ಆಳದಲ್ಲಿರುವುದು ಅತೃಪ್ತನಾದ ವ್ಯಕ್ತಿಯೇ ಹೊರತು ಕಾಯಿಲೆ ಅಲ್ಲ ಅನ್ನೋವಂಥದ್ದು. ಹಾಗೆಯೇ ಯಾರು ಈ ಮನುಷ್ಯ? ಸದಾ ಚಡಪಡಿಸುತ್ತಿರುವವನು, ತೃಪ್ತನಾಗದೆ, ಯಾವಾಗಲೂ ಒಪ್ಪಿಕೊಳ್ಳದೆ, ಎಲ್ಲವೂ ಇದ್ದಾಗಲೂ ಕೂಡ ಸದಾ ಏನಾದರೊಂದು ಆಗಲೇಬೇಕೆಂದು ಹಠ ಹಿಡಿಯುವವನು. ಮನುಷ್ಯ ಚಡಪಡಿಸುತ್ತಿದ್ದಾನೆ. ಮನುಷ್ಯನ ಕ್ರಿಯಾಶೀಲತೆಗೆ, ತನ್ನ ಅವಿಶ್ರಾಂತತೆಗೆ ಕಾರಣ ಅವನು ಇವತ್ತು ತಲ್ಲಣಿಸುತ್ತಿದ್ದಾನೆ, ಅಸುಖಿಯಾಗಿದ್ದಾನೆ, ಪರಿತಪಿಸುತ್ತಿದ್ದಾನೆ. ಇವನು ಆಧುನಿಕ ಮಾನವ. ಈ ಮೂಲವನ್ನು ನಾವು ಅಲ್ಲೆಲ್ಲೋ ಆಳದಲ್ಲಿ, ಮನುಷ್ಯನ ಆಳದಲ್ಲಿ ಗುರುತಿಸಬೇಕಾಗತ್ತೆ. ಅದನ್ನು ಗುರುತಿಸದೇ ಇದ್ದಾಗ ಬರೀ ಕಾಯಿಲೆಗೆ ಒಂದು ಪೆಡ್ಲರ್ ಆಫ್ ಮೆಡಿಸನ್ ಆಗಿ, ಮನಸ್ಸಿಗೆ ಬೇರೆ, ಸೈಕ್ಯಾಟ್ರಿಗೆ ಒಂದು, ದೇಹಕ್ಕೆ ಒಂದು, ಎಲ್ಲ ಒಂಥರ ಖಂಡವಾಗಿ ನೋಡದೆ ಅಖಂಡವಾಗಿ ನೋಡೋವಂಥ ಒಂದು ಕಲ್ಪನೆಯನ್ನು ಹೋಮಿಯೋಪತಿ 200 ವರ್ಷಗಳಿಂದಲೇ ಅಡಾಪ್ಟ್ ಮಾಡಿಕೊಂಡಿದೆ ಅನ್ನುವಂಥದ್ದು ತಮಗೆಲ್ರಿಗೂ ತಿಳಿದಿರಲಿ ಅಂತ ಈ ಮಾತು. ನೋಡಿ, ಕಾಯಿಲೆ ಒಳಗಡೆಯಿಂದ ಬಂದಿದೆ, ನೀವು ಔಷಧಿಯನ್ನು ಹೊರಗಡೆಯಿಂದ ಹಾಕ್ತಾಯಿದ್ದೀರಿ. ಅಲ್ಲಿ ಏನಾಗುತ್ತೋ ದೇವರಿಗೆ ಗೊತ್ತು. ಯಾಕೆ? ನಿಮ್ಮೆಲ್ಲ ಔಷಧಿಗಳಿಗೂ ಕೂಡ ಅದು ಹೋಮಿಯೋಪತಿಯೇ ಏಕೆ ಅಂತ ನಾನು ಮುಂದಿನ ಎಪಿಸೋಡ್ಸಲ್ಲಿ ತೊಗೊಂಡಾಗ ಯಾಕೆ ಹೋಮಿಯೋಪತಿನೇ ತಗೋಬೇಕು, ಮತ್ತು ಹೌ ಇಸ್ ಇಟ್ ಸಸ್ಟೈನಬಲ್ ಓನ್ಲಿ ಥ್ರೂ ಹೋಮಿಯೋಪತಿ, ಹಾಗೆ ಹೇಗೆ ಸೈಂಟಿಫಿಕ್ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದರೆ ಇವತ್ತಿಗೆ ಹೇಳಬೇಕಾಗಿದ್ದು ತಮಗೇನು ಅಂದರೆ, ಔಷಧಿಯನ್ನು ನಾವು ಹೊರಗಿನಿಂದ ಹಾಕ್ತಾಯಿದ್ದೀವಿ, ಕಾಯಿಲೆ ಒಳಗಡೆಯಿಂದ ಬರ್ತಾಯಿದೆ. ಕಾಯಿಲೆನ ಮನುಷ್ಯ ತನ್ನನ್ನು ತಾನು ಒಳಗಡೆಯಿಂದ ಸರಿ ಮಾಡಬೇಕೇ ವಿನಃ ನಾವು ಹೊರಗಡೆಯಿಂದ ಔಷಧಿ ಹಾಕೋದಲ್ಲ.
ಅನ್ನೋದು ಗೊತ್ತಿರಲಿ ಅಂತ. ಹಾಗೆಯೇ ನಮ್ಮೆಲ್ಲ ಇವತ್ತಿನ ಔಷಧಿಗಳು ಇನ್ ವಿಟ್ರೋ ಇನ್ ವೈವೋ ಅಂತ ಹೇಳ್ತೀವಿ. ಇವೆಲ್ಲ ಟೆಸ್ಟ್ ಟ್ಯೂಬ್ಗಳಲ್ಲಿ ಟೆಸ್ಟ್ ಮಾಡಿರುವಂಥದ್ದು, ಮನುಷ್ಯನ ಹೊರಗಡೆ ಟೆಸ್ಟ್ ಮಾಡಿರುವಂಥದ್ದು. ನಮ್ಮೆಲ್ಲ ಇವತ್ತಿನ ಟೆಸ್ಟ್ಗಳೇನಿದ್ದಾವೆ, ಈ ರಕ್ತ ನನ್ನದೇ ಆಗಿದ್ದಾಗ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬೇರೆ, ಈ ರಕ್ತವನ್ನು ನನ್ನ ದೇಹದಿಂದ ಬೇರ್ಪಡಿಸಿದಾಗ ಅದರಲ್ಲಿ ಉಂಟಾಗುವಂತಹ ಕ್ರಿಯೆಗಳೇ ಬೇರೆ. ನಾವೇನು ಮಾಡ್ತಾಯಿದ್ದೀವಿ, ವುಡ್ಗೆ ಟ್ರೀನ ಮಿಸ್ ಮಾಡ್ಕೊತಾ ಇದ್ದೀವಿ. ಇದು ಆಗೋದು ಬೇಡ ಅಂತ ಹೇಳಿ ಇಂದಿನ ಎಲ್ಲ ಆಧುನಿಕ ಮಾನವನ ತೊಂದರೆಗಳಿಗೆ ಅವಿಶ್ರಾಂತ ಸ್ಥಿತಿಯೇ, ಚಡಪಡಿಸುವಿಕೆಯೇ ಕಾರಣ ಅನ್ನೋದನ್ನು ಅದ್ಯಾಗೋ ಇಂದಿನ ಕ್ಲಿನಿಷಿಯನ್ಸು ಕಂಡಿಡ್ಕೊಂಡಿದ್ದಾರೆ. ಸ್ನೇಹಿತರೆ, ಐ ಥಿಂಕ್ ಒಂದು ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬರ್ತೀನಿ. ವೀಕ್ಷಕರೇ, ಬ್ರೇಕ್ನ ನಂತರ ಆಯುರಾರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಆಧುನಿಕ ಮಾನವನ ತೊಂದರೆಗಳೇನೇನು, ಅವನ ಕ್ಲೀಶೆಗಳೇನೇನು, ಅವನು ಯಾಕೆ ಹಿಂಗೆ ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ ಎಲ್ಲದಕ್ಕೂ. ಅದಕ್ಕೆ ನೀತ್ಸೆ, ಐ ಥಿಂಕ್ ಒನ್ ಆಫ್ ದಿ ಪಯನೀರ್ ದಾರ್ಶನಿಕ ನೀತ್ಸೆ ಹೇಳ್ತಾನೆ, ಮಾನವ ಎರಡು ಅಸಾಧ್ಯಗಳ ನಡುವೆ ತೂಗುತ್ತಿರುವ ಸೇತುವೆ ಅಂತ. ಮಾನವ ಎರಡು ಅಸಾಧ್ಯಗಳ ನಡುವೆ ತೂಗುತ್ತಿರುವ ಸೇತುವೆ ಅಂತ ಹೇಳಬೇಕಾದ್ರೆ ಇನ್ನೆಷ್ಟು ಅರ್ಥಗರ್ಭಿತ ನೋಡಿ. ಯಾವುದು ಅದೆರಡು? ಮೊದಲನೇದು ಅಸಾಧ್ಯವನ್ನು ಸಾಧ್ಯವಾಗಿಸುವಿಕೆ, ಎರಡನೇದು ಪರಿಪೂರ್ಣನಾಗುವ ಹಂಬಲ. ಮನುಷ್ಯ ನೋಡಿ, ನೀವೆಷ್ಟೇ ದೊಡ್ಡವರಾದರೂ ಕೂಡ, ಒಂದು ಸರಿ ಜಾನ್ ಎಫ್ ಕೆನಡಿ ಮಗಳನ್ನ ಯಾರೋ ಕೇಳಿದ್ರಂತೆ, ಅಮ್ಮ ನಿನಗೇನಾದರೂ ನಿನ್ನ ಸ್ನೇಹಿತರು, ನೀನು ಬಹಳ ದೊಡ್ಡವಳು, ನಿನ್ನ ಸ್ನೇಹಿತರು ಯಾರು ಬಡವರು ಇದ್ದಾರಾ ಅಂತ ಕೇಳಿದ್ರಂತೆ. ಅವಳು, ಅಯ್ಯೋ ನನ್ನ ಕ್ಲಾಸ್ಮೇಟ್ ಒಬ್ಳಿದ್ದಾಳೆ ಪಾಪ, ಅವಳು ಬಹಳ ಬಡವಳು. ಹೆಂಗೆ ಹೇಳ್ತೀಯ ನೀನು ಬಡವಳು ಅಂತ? ಅವಳ ಹತ್ರ ಅಯ್ಯೋ ಬರೀ 14 ಮರ್ಸಿಡೀಸ್ ಬೆಂಜ್ ಕಾರಿದೆ, ಅವಳು ಭಾಳ ಬಡವಳು. ಅಂದರೆ ಜಾನ್ ಎಫ್ ಕೆನಡಿ ಮಗಳಿಗೆ 14 ಮರ್ಸಿಡೀಸ್ ಬೆಂಜ್ ಕಾರ್ ಇಟ್ಕೊಂಡಿರೋ ಅಂಥವಳು ಅಯ್ಯೋ ಪಾಪ ಆಗ್ತಾಳೆ. ನಿಮಗೇನು ಹೇಳೋಕೆ ಹೊರಟಿದ್ದೆ ಅಂದರೆ, ನೀವೆಷ್ಟೇ ದೊಡ್ಡವರಾದರೂ ಕೂಡ ಈ ಪ್ರಪಂಚದಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಗಿವನ್ ಟೈಮಲ್ಲಿ ನಿಮಗಿಂತ ದೊಡ್ಡವರು ಯಾವಾಗಲೂ ಇದ್ದೇ ಇರ್ತಾರೆ. ಮತ್ತು ನಿಮ್ಮೆಲ್ಲರ ರ್ಯಾಟ್ ರೇಸ್ ಇದೆಯಲ್ಲ, ನಿಮ್ಮೆಲ್ಲರ ಅವನ ಮೀರಿ ನಾನು ಮೇಲೆ ಬರಬೇಕು, ಅವ್ರ ಮನೇಲಿ 14 ಇಂಚ್ ಟಿ ವಿ ಬಂತು, ನಮ್ಮನ್ನು ಲಿಪ್ಪಕ್ಕೆ ಬರಬೇಕು, ಅವ್ರ ಮನೇಲಿ 2 ಕಾರು, ನನ್ನ ಮನೆಗೆ, ಈ ಅವಿಶ್ರಾಂತ ಸ್ಥಿತಿ ಇದೆಯಲ್ಲ, ಚಡಪಡಿಸೋದಿದೆಯಲ್ಲ, ಆಧುನಿಕ ಮನುಷ್ಯನ ಚಿಂತನೆ ಇದೆಯಲ್ಲ, ಅದರಿಂದ ಕಾಯಿಲೆಗಳು ಉದ್ಭವ ಆಗುತ್ತೆ ಅನ್ನೋದನ್ನು ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ನೀವು ಸರಿಯಾದ ಜೀವನ ಶೈಲಿಗಳನ್ನು ಅಳವಡಿಸ್ಕೊಳ್ಳದೆ ಇದ್ದಲ್ಲಿ, ಸರಿಯಾದ ವ್ಯವಸ್ಥಿತ ಜೀವನ ವಿಧಾನಗಳನ್ನು ನೇಚರ್ಗೆ, ಪ್ರಕೃತಿಯ ಜೊತೆ ಸಾಮರಸ್ಯವನ್ನು ಇಟ್ಟುಕೊಂಡು ಮಾಡದೇ ಇದ್ದಲ್ಲಿ, ನಿಮ್ಮನ್ನು ಈ ಪ್ರಪಂಚದ, ಈ ಜಗತ್ತಿನ ಅತ್ಯಂತ ಉತ್ತಮ ವೈದ್ಯ ಕೂಡ ನಿಮ್ಮ ತೊಂದರೆಗೆ ನಿವಾರಣೆಯನ್ನು ಮಾಡಲಾರ. ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಅದು ತಮಗೆ ತಿಳಿದಿರಲಿ. ನಾವು ಒಂದು ವ್ಯವಸ್ಥಿತ ಜೀವನ ವಿಧಾನವನ್ನು ಮೊದಲು ತಳಿಸ್ಕೊಳ್ಳೋಣ, ಆಮೇಲೆ ನಾವು ಅದರಿಂದ ಸಾಧ್ಯ ಆಗದೇ ಇದ್ದಾಗ ಡಾಕ್ಟರ್ ಹತ್ರಕ್ಕೆ ಹೋದರೆ ಅವನಿಗೂ ಬಹಳ ಸಿಂಪಲ್ ಮೆಡಿಸಿನ್ಸನ್ನು, ನಿಮಗೂ ಚೆನ್ನಾಗಿ ಜ್ಞಾಪಕ ಇರಬೇಕು. ನಾನು ಸಣ್ಣ ಹುಡುಗ ಆದಾಗ ನಾವೆಲ್ಲ ಕಾರ್ಬೋನೇಟ್ ಮಿಕ್ಸ್ಚರ್ಗೆ ಜ್ವರಕ್ಕೊಂದು ಬಿಳಿದು, ಅದಕ್ಕೊಂದು ಕೆಂಪುದು, 2 ಬಾಟ್ಲಲ್ಲಿ ಒಂದು 30 ml ಕುಡ್ಕೊಂಬಿಟ್ರೆ ಕತೆ ಮುಗಿದೋಗಿರೋದು. ಮತ್ತು ನಾವೆಲ್ಲ ಸಣ್ಣ ಹುಡುಗರಾದಾಗ ಇನ್ನೂ ನೋಡ್ತಾ ಇದ್ವಿ, ನಮ್ಮ ಇಡೀ ಹಳ್ಳಿನಲ್ಲಿ ನಮ್ಮೂರಿನ ಒಬ್ಬ ವರ್ತಕನಿಗೆ ಮಾತ್ರ ಡಯಾಬಿಟಿಸ್ ಬಂದಿತ್ತು, ಬಾಕಿ ಯಾರಿಗೂ ಬಂದಿರಲಿಲ್ಲ.
ನಾವು ಅವನನ್ನು ಒಂಥರ ವಿಚಿತ್ರ ಏಲಿಯನ್ ಥರ ನೋಡ್ತಾ ಇದ್ವಿ ಅವನನ್ನು. ಇವನಿಗೆ ಇಂಜೆಕ್ಷನ್ ತೊಗೊಳ್ತಾನೆ ಇನ್ಸುಲಿನ್ ಅಂತ. ಇವತ್ತು ರೋಡಲ್ಲಿ ತೊಗೊಳ್ಳೋವಂಥ ಆಧುನಿಕ ವಿಜ್ಞಾನಿಗಳು ರೋಡಲ್ಲಿ ಇಂಜೆಕ್ಷನ್ ತೊಗೊಳ್ಳೋವಂಥದ್ದು ಊಟಕ್ಕೆ ಮುಂಚೆ, ಊಟಕ್ಕಾದಮೇಲೆ, ಊಟದ ಅರ್ಧ ಗಂಟೆ ಆದಮೇಲೆ, ಮುಂಚೆ ಆದಮೇಲೆ. ಊಟಕ್ಕಿಂತ ಮೆಡಿಸನ್ನೇ ಜಾಸ್ತಿ ಆಗೋಯ್ತು. ಅದೇ ಆಹಾರ ಆಗುವಂಥ ಪರಿಸ್ಥಿತಿಗೆ ಮನುಷ್ಯ ತನ್ನನ್ನು ತಾನು ತಂದುಕೊಳ್ತಾ ಇದ್ದಾನೆ. ಈ ಆಂತರಿಕ ಚಡಪಡಿಕೆಯೇ ಕಾರಣ ಅಂತ ಹೇಳಿದೆ. ಮನುಷ್ಯ 2 ದುರಂತಗಳನ್ನು ನೋಡ್ತಾನೆ ಅಂತ ಹೇಳಿದೆ ಆವಾಗಲೇ. ಆಂತರಿಕ ಚಡಪಡಿಕೆಯೇ ನಮ್ಮೆಲ್ಲರ ಅವಿಶ್ರಾಂತ ಸ್ಥಿತಿಗೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದೆ. ಅದೇನಪ್ಪ ಅಂತ ನೋಡ್ಬಿಡೋಣ. ಈ ಜೀವನದಲ್ಲಿ 2 ಅಂತೆ ದುರಂತ. ಒಂದು, ನಾಟ್ ಗೆಟಿಂಗ್ ವಾಟ್ ಯು ವಾಂಟ್, ಅಂದರೆ ನಾನು ಬಯಸಿದ್ದು ಸಿಗದೇ ಇರೋದು ಒಂದು ದುರಂತ ಅಂತ ಅಂದ್ಕೊಳ್ತಾನಂತೆ ಮನುಷ್ಯ. ನಿಮ್ಗೆ 2ನೇ ದುರಂತ ಏನು ಅಂತ ಗೊತ್ತಾ? ಯೋಚನೆ ಮಾಡಿ. ಸಿಗೋದು ಕೂಡ ಒಂದು ದುರಂತನೇ ಕಣ್ರಿ. ಸಿಗದೇ ಇರೋದು ಹೆಂಗೆ ದುರಂತನೋ, ಸಿಕ್ಕರು ದುರಂತ ಅನ್ನೋದು ಸಿಕ್ಕ ಮೇಲೆ ಗೊತ್ತಾಗುತ್ತೆ. ಆ ಸಿಕ್ಕವ್ರನ್ನ ಕೇಳಿ. ಇಲ್ಲದೇ ಇದ್ದಾಗ ನನಗಿಲ್ಲ ಅಂತ ಹಲುಬೇಡಿ. ಇದ್ರೂ ನಿಮಗೆ ಪ್ರಾಬ್ಲಮ್ಮೇ. ಬರಾಕ್ ಒಬಾಮಂಗೂ ಪ್ರಾಬ್ಲಮ್ಸ್ ಇದೆ, ಮನಮೋಹನ್ ಸಿಂಗ್ಗೂ ಇದೆ, ನಿಮಗೂ ಇದೆ, ಡಾಕ್ಟ್ರಾದ ನನಗೂ ಇದೆ, ನಮ್ಮ ಮನೆ ಕೆಲಸದೊಳಗೂ ಇದೆ. ಎಲ್ರಿಗೂ ಇರೋವಂಥದ್ದೇ ಅವ್ರವ್ರ ಲೆವೆಲ್ನಲ್ಲಿ. ಆದರೆ ಬುದ್ಧಿವಂತ ಯಾರಪ್ಪ ಅಂದರೆ, ಇದೆಲ್ಲೋ ಒಂದು ಕಡೆ ದೇವರು ನಮಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಹುಟ್ಟಿದ ದಿವಸನೇ ಕೊಟ್ಟಿದ್ದಾನೆ. ತಾಯಿಯ ಗರ್ಭದಲ್ಲಿ ತಂದೆಯ ವೀರ್ಯಾಣು ತಾಯಿಯ ಅಂಡಾಣು ಸೇರಿದ ದಿವಸನೇ ದೇವರು ನಮಗೊಂದು ಅತ್ಯದ್ಭುತವಾದ ವರವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಇಮ್ಯುನಿಟಿ ಅಂತ ಕರಿತೀವಿ, ಜೀವರಕ್ಷಣಾ ಕವಚ ಅಂತ ಕೂಡ ನಾವು ಹೇಳ್ಬೋದು. ಇನ್ನೂ ಮುಂದುವರೆದು ಹೇಳಿದರೆ ದೇವರು ಕೊಟ್ಟಿರುವಂಥ ವರ ಸ್ಪಾಂಟೇನಿಯಸ್, ಇಂಟೆಲಿಜೆಂಟ್, ಸೆಲೆಕ್ಟಿವ್ ರಿಪೇರಿಂಗ್ ಕೆಪಾಸಿಟಿ. ಸ್ಪಾಂಟೇನಿಯಸ್, ತಕ್ಷಣ ನೀವು ಸುಮ್ಮನೆ ಹಿಂಗೆ ಕೈ ಹಿಂಗೆ ಅನ್ನಿ ಕಣ್ಣಿಂದ ಕೊಟ್ಟೋಗ್ಬಿಡುತ್ತೆ. ಸ್ಪಾಂಟೇನಿಯಸ್. ಇಂಟೆಲಿಜೆಂಟ್, ಒಂದು ಔಷಧಿ ಕೊಟ್ಟರೆ, ನಾನು ಒಂದು ಸರಿ ಯಾರೋ ಒಬ್ಬಳು ನನಗೆ ಬಹಳ ತೊಂದರೆ ಇದೆ, ನನಗೆ ಇಲ್ಲಿ ಎಲ್ಲ ಕೂದಲು ಉದುರಕ್ಕೆ ಔಷಧಿ ಕೊಡಿ, ಮುಖದ ಮೇಲೆಲ್ಲ. ಹುಡುಗಿಗೆ ಪಾಪ ಮುಖದ ಮೇಲೆ ಕೂದಲು ಬಂದರೆ ಆಗೋವಂಥ ಆಘಾತ ನಿಮಗೆ ಗೊತ್ತಲ್ವಾ. ಅವಳಿಗೆ ಪರೀಕ್ಷೆಯಲ್ಲಿ ಫೇಲ್ ಆದರೂ ತೊಂದರೆ ಆಗಲ್ಲ, ಮುಖದ ಮೇಲೆ ಕೂದಲು ಬಂದುಬಿಟ್ಟಿದೆ ಅಂತ ಔಷಧಿ ಕೊಟ್ಟು ಕಳಿಸಿದೆ. ಓಡೋಗಿ 1.5 ಗಂಟೆಯಲ್ಲಿ ವಾಪಸ್ ಬಂದುಬಿಟ್ಲು. ಅಯ್ಯೋ ಡಾಕ್ಟ್ರೇ, ನೀವು ಕೂದಲು ಉದುರ ಕೊಟ್ರಲ್ಲ, ನನ್ನ ತಲೆ ಕೂದಲು ಉದುರೋಗ್ಬಿಟ್ರೆ ನಾನೆಲ್ಲ ಹೋಗಲಿ ಅಂತ. ಹಂಗಾಗಲ್ಲ. ಬಾಡಿನಲ್ಲಿ ನಾನು ಆಗಲೇ ಹೇಳಿದೆ, ಬೇಸಿಕ್ ಪ್ರಿನ್ಸಿಪಲ್ಸ್ ಸಮೇತ ಹೋಮಿಯೋಪತಿ ಥರ ಔಷಧಿ ಕೊಟ್ಟರೆ ಸೆಲೆಕ್ಟಿವ್ ಇಂಟೆಲಿಜೆಂಟ್ ರಿಪೇರಿಂಗ್ ಕೆಪಾಸಿಟಿ ನಮ್ಮ ದೇಹದಲ್ಲಿ ದೇವರು ಕೊಟ್ಟಿದ್ದಾನೆ. ಅದು ಕ್ರೇಡಲ್ನಿಂದ ಅಂದರೆ ತೊಟ್ಟಿಲಿನಿಂದ ಸ್ಮಶಾನದವರೆಗೆ ಅದು ಮೇಂಟೈನ್ ಮಾಡುತ್ತೆ. ತೊಟ್ಟಿಲಿನಿಂದ ಶವದವರೆಗೆ ನಮ್ಮ ಆರೋಗ್ಯ ಅಲ್ಲಿ ರೀಚ್ ಆಗೋ, ಶವಾಗಾರಕ್ಕೆ ರೀಚ್ ಆಗೋವರೆಗೆ, ಕ್ರೇಡಲ್ ಟು ಗ್ರೇವ್ ಅಂತಾರೆ, ಕ್ರೇಡಲ್ ಟು ಗ್ರೇವ್ ಆಗೋವರೆಗೆ ನೋಡ್ಕೊಳ್ಳೋ ಜವಾಬ್ದಾರಿಗಳನ್ನು ಸರ್ಕಾರದ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಸತ್ಯ ಏನಪ್ಪ ಅಂದರೆ, ನಿಮ್ಮ ಜೀವ ನಿಮ್ಮ ಕೈಲೇ, ಅದು ಮಾತ್ರ ನಾವು ಯಾರೂ ಮರಿಬಾರ್ದು. ನಮ್ಮ ಜೀವ ನಮ್ಮ ಕೈಲೇ. ನಾವು ಕಾಪಾಡಿಕೊಂಡ್ರೆ ಉಂಟು, ಆಮೇಲೆ ಅದು ಶವಾಗಾರದಲ್ಲೇ ನೋಡ್ಕೋಬೇಕಾಗುತ್ತೆ. ಅದ್ಯಾಕೆ ಹೇಳೋಕೆ ಹೋದೆ ಅಂದರೆ, ಈ ದೇಹಕ್ಕೆ ಸ್ಪಾಂಟೇನಿಯಸ್, ಇಂಟೆಲಿಜೆಂಟ್, ಸೆಲೆಕ್ಟಿವ್ ರಿಪೇರಿಂಗ್ ಕೆಪಾಸಿಟಿ ಇದೆ. ಇದೇ ಮನುಷ್ಯನನ್ನು ಯಾವಾಗಲೂ ರಿಪೇರಿ ಮಾಡೋದು. ಮತ್ತು ನಿಮ್ಮ ಔಷಧಿ, ಹೌದು ಮಧ್ಯದಲ್ಲಿ ನಾವು ಔಷಧಿ ಕೊಡ್ತೀವಿ, ದುಡ್ಡು ತೊಗೊಳ್ತೀವಿ, ಇಲ್ಲ ನಾವು ಬದುಕೋದು ಎಲ್ಲಿಂದ ಅಂದರೆ ಅರ್ಥ ಇಷ್ಟೇ. ನಿಮಗೆ ಡಾಕ್ಟ್ರೇ ಇದಾಗೋಗ್ಬಿಡ್ತಾ, ಡಾಕ್ಟ್ರೇ ನೋಡಿ ನನಗೆ ಡಯಾಬಿಟೀಸ್ ಬಂದುಬಿಡ್ತಾ, ಹಾರ್ಟ್ ಅಟ್ಯಾಕ್ ಇದೆಯಾ, ಕ್ಯಾನ್ಸರ್ ಇದೆಯಾ. ನಮ್ಮ ಜನಗಳಿಗೆ ಆ ಡಿಸೀಸ್ ಬಗ್ಗೆ, ರೋಗದ ಬಗ್ಗೆ ಇರೋ ಆತಂಕ ಆರೋಗ್ಯವನ್ನು ಮೇಂಟೈನ್ ಮಾಡೋದ್ರ ಬಗ್ಗೆ ಇಲ್ಲ. ವಿ ಆರ್ ಆಲ್ ಡಿಸೀಸ್ಡ್ ಓರಿಯೆಂಟೆಡ್ ಥಿಂಕಿಂಗೇ ವಿನಃ ಹೆಲ್ತ್ ಓರಿಯೆಂಟೆಡ್ ಥಿಂಕಿಂಗ್ ಯಾರಿಗೂ ಇಲ್ಲವೇ ಇಲ್ಲ. ಅದನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಹೋಮಿಯೋಪತಿಯನ್ನು ತಗೊಳ್ಳಿ, ಸಂಪೂರ್ಣ ಗುಣವಂತರ ಅನ್ನೋದು ಇದಿತ್ತು. ನಾನು ಆಗಲೇ ಹೇಳಿದೆ, ಮನುಷ್ಯ 2 ಬಯಸಿದ್ದು ಇದು ಎಲ್ಲಿಂದ ಎಲ್ಲಿಗೋ ಹೋಯಿತು. ಇರಲಿ, ಬಯಸಿದ್ದು ಸಿಗದೇ ಇರೋ ದುರಂತ ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಯಾರೋ ಒಬ್ಬ ಹುಚ್ಚಾಸ್ಪತ್ರೆಯ ಜೈಲ್ ಸೂಪರ್ಡೆಂಟು ತನ್ನ ಸ್ನೇಹಿತನನ್ನು ಹುಚ್ಚಾಸ್ಪತ್ರೆಯನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ಒಂದೊಂದು ಸೆಲ್ ಮಾಡಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ಇಟ್ಟಿರ್ತಾರೆ. ಮೊದಲನೇ ಸೆಲ್ನಲ್ಲಿ ಕೂತಿದ್ದವನ್ನ ಅವನು ತೋರಿಸ್ತಾನೆ. ಅವನು ಒಂದು ಫೋಟೋನ ಇಟ್ಕೊಂಡ್ಬಿಟ್ಟಿಯಾನೆ, ಒಂದು ಹುಡುಗಿ ಫೋಟೋ. ಅದನ್ನು ನೋಡ್ತಾನೆ, ಅಳ್ತಾನೆ, ಮುತ್ತು ಕೊಡ್ತಾನೆ, ತಿರುಗ್ತಾನೆ, ಮಲಗ್ತಾನೆ, ಅಯ್ಯೋ ಅಂತ ಕೊರಗ್ತಾನೆ. ಹುಚ್ಚಿಡ್ದೋಗಿದೆ ಅವನಿಗೆ. ಫ್ರೆಂಡ್ ಕೇಳ್ತಾನೆ ಸೂಪರ್ಡೆಂಟ್ಗೆ, ಏನಾಗುತ್ತೆ ಇವನಿಗೆ ಅಂತ.
ತಾನು ಬಹಳ ಪ್ರೀತಿಸ್ತಾ ಇದ್ದಂಥ ಹುಡುಗಿ ಇವನಿಗೆ ಕೈ ಕೊಟ್ಬಿಟ್ಲು. ಅವತ್ತಿಂದ ಇವನು ಜೀವನದಲ್ಲಿ ವಿಮುಖನಾಗಿ ಹೋಗ್ಬಿಟ್ಟಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟೋಗಿದ್ದ. ಏನು ಬೇಡ ಅಂತಾನೆ, ಊಟ ಬೇಡ ಅಂತಾನೆ, ತಿಂಡಿ ಬೇಡ ಅಂತಾನೆ. ಅವನು ಫೋಟೋ ಹಿಡ್ಕೊಂಡು ಮುತ್ತು ಕೊಟ್ಕೊಂಡು ಅಲ್ಲೇ ಬಿದ್ದಿದ್ದಾನೆ. ಹಾಗೇ ಎಲ್ಲದನ್ನು ತೋರಿಸ್ಕೊಂಡು ಒಂದೊಂದೇ ಸೆಲ್ಲನ್ನು, ಕೋಣೆಗಳನ್ನು ತೋರಿಸ್ಕೊಂಬರ್ತಾರೆ. ಕೊನೆ ಕೋಣೆ ಹತ್ರ ಬರ್ತಾರೆ. ಕೊನೆ ಕೋಣೆ ಹತ್ರ ಬಂದಾಗ ಅಲ್ಲೊಬ್ಬ ಯಾರೋ ಮಾರಾಮಾರಿ ಕಬ್ಬಿಣದ ಸರಳನ್ನೇ ಮುರಿದಾಕ್ತಾ ಇದ್ದಾನೆ. ಅವನು ಸಿಕ್ಕಿದವು ಊಟ ತಿಂಡಿ ತಟ್ಟೆನೆಲ್ಲ ಮಡಿಸಿ ಹಾಕ್ತಾ ಇದ್ದಾನೆ. ಗೋದೆಗೆ ಹೊಡಿತಾನೆ, ಅವನಿಗೆ ಹೊಡಿತಾನೆ, ಊಟ ಕೊಡೋಕೆ ಹೋದವ್ರಿಗೆ ಹೊಡಿತಾನೆ. ಇಡೀ ಪ್ರಪಂಚನ ಕೊಂದಾಗ್ಬಿಡ್ತೀನಿ ಅಂತ ಹೇಳಿ ಸುತ್ತಾಕ್ಕೊಂಡಿದ್ದಾನೆ. ಇವನು ಕೇಳ್ತಾನೆ, ಅಯ್ಯ ಇವನಿಗೇನಾಗಿತ್ತು ಅಂತ. ಓಹೋ ಇದಾ, ಆ ಮೊದಲನೇವನಿಗೆ ಹುಡುಗಿ ಸಿಕ್ಕಿಲ್ವಲ್ಲ, ಅವಳು ಇವನಿಗೆ ಸಿಕ್ಬಿಟ್ಲು ಕಣಯ್ಯ, ಅದಕ್ಕೆ ಇವನಿಗೆ ಹುಚ್ಚಿಡಿತು ಅಂತ. ಮಿತ್ರರೇ, ಐ ಥಿಂಕ್ ಒಂದು ಬ್ರೇಕ್ ನಂತರ ನೀವು ಯೋಚನೆ ಮಾಡ್ತಾಯಿರಿ. ಐ ವಿಲ್ ಕಮ್ ಬ್ಯಾಕ್.